ಹೆಲೋ ವೀಕ್ಷಕರೇ, ಎಲ್ರಿಗೂ ನಮಸ್ತೆ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನಾವು ತುಂಬ ಸಾರಿ ಯೂಸ್ ಮಾಡೋ ಈ ಸೋಲ್ ಪ್ಲ್ಯಾನ್, ಸೋಲ್ ಪರ್ಪಸ್, ಸೋಲ್ ಕಾಂಟ್ರಾಕ್ಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾವು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೂ ಕೂಡ ನಮಗೆ ಒಂದು ಪರ್ಪಸ್ ಇರುತ್ತಲ್ವ, ಒಂದು ಕಾರಣ ಇರುತ್ತಲ್ವ. ಕಾರಣ ಇಲ್ಲದೆ ನಾವು ಮನೆಯಿಂದ ಹೊರಗಡೆನೂ ಕೂಡ ಹೋಗೋದಿಲ್ಲ. ಎಸ್ ಆರ್ ನೋ? ಅದೇ ರೀತಿಯಾಗಿ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ಏನೋ ಒಂದು ಪರ್ಪಸ್ ಇರುತ್ತೆ, ಏನೋ ಒಂದು ಕಾರಣ ಇರುತ್ತೆ ಅಲ್ವಾ. ಸೊ ನಿಮಗೂ ನನಗೂ ಈ ಭೂಮಿ ಮೇಲಿರೋ ಪ್ರತಿಯೊಬ್ಬರಿಗೂ ಸೋಲ್ ಪರ್ಪಸ್ ಅಂತ ಇರುತ್ತೆ. ಅದ್ರ ಪ್ರಕಾರನೇ ಸೋಲ್ ಪ್ಲ್ಯಾನ್ ಮಾಡುತ್ತೆ ಆ ಪರ್ಪಸ್ ಏನಿದೆ ಅಂತ. ಪತ್ರಿಜಿಗೆ ಒಬ್ಬರು ಕೇಳಿದ್ರು, ಸರ್ ನನ್ನ ಪರ್ಪಸ್, ಲೈಫ್ ಪರ್ಪಸ್ ಮುಗ್ದಿದ್ದೇನೋ ಇಲ್ಲೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಪತ್ರಿಜಿ ಹೇಳ್ತಾರೆ, ನೀನಿನ್ನೂ ಭೂಮಿ ಮೇಲೆ ಬದುಕಿದೀಯಾ ಅಂತಂದರೆ ನಿನ್ನ ಪರ್ಪಸ್ ಕಂಪ್ಲೀಟ್ ಆಗಿಲ್ಲ, ನಿನ್ನ ಸೋಲ್ ಪರ್ಪಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾರೆ. ಇವಾಗ ಒಂದು ಮೂವಿಯನ್ನೇ ನೀವು ತೊಗೊಳ್ಳಿ, ನಿಮ್ಮ ಇಷ್ಟವಾಗಿದ್ದ ಮೂವಿಯನ್ನೇ ತೊಗೊಳ್ಳಿ. ಆ ಮೂವಿಯಲ್ಲೂ ಕೂಡ ಒಂದು ಥೀಮ್ ಅಂತ ಇರುತ್ತಲ್ವ. ಮೊನ್ನೆ ಛಾವಾ ಮೂವಿ ಬಂದಿದೆ, ಅದು ಶಿವಾಜಿ ಮಹಾರಾಜ ಅವರ ಮಗನ ಕತೆ. ಅಲ್ಲೂ ಒಂದು ಥೀಮ್ ಇದೆ. ಆ್ಯಂಡ್ ಬಾಹುಬಲಿನೇ ತೊಗೊಂಡ್ರೆ ಅಲ್ಲೂ ಒಂದು ಥೀಮ್ ಇದೆ. ಪ್ರತಿಯೊಂದು ಮೂವಿನೂ ಕೂಡ ಒಂದು ಥೀಮ್ ಬೇಸ್ಡ್ ಇರುತ್ತೆ ಅಲ್ವಾ. ಅದು ಬಿಟ್ಟು ಯಾವ ಥೀಮ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಮೂವಿ ಇದೆ ಅಂದರೆ ನೀವು ನೋಡೋಕ್ಕೆ ಹೋಗ್ತೀರಾ? ಫ್ರೀಯಾಗಿ ತೋರಿಸ್ತೀನಂದರೂ ನೀವು ಹೋಗೋದಿಲ್ಲ ಅಲ್ವಾ, ಯಾಕೆ ಟೈಮ್ ವೇಸ್ಟ್ ಬಿಡು ಅಂತ. ಅದೇ ರೀತಿಯಾಗಿ ನಮ್ಮ ಸೋಲ್ ಕೂಡ ಒಂದು ಥೀಮಿಂದ ಭೂಮಿಗೆ ಬರುತ್ತೆ. ಇದನ್ನೇ ಲೈಫ್ ಪರ್ಪಸ್ ಅಂತ ಹೇಳ್ತೀವಿ. ಈ ಲೈಫ್ ಪರ್ಪಸ್ ಯಾವುದ್ರ ಮೇಲೆ ಬೇಸ್ಡ್ ಆಗಿರುತ್ತೆ ಅಂದರೆ, ಹೇಗೆ ನಮ್ಮ ಮಕ್ಕಳಿಗೆ ಸಬ್ಜೆಕ್ಟ್ಸ್ ಇರ್ತಾವಲ್ವ, ಫಸ್ಟ್ ಸ್ಟ್ಯಾಂಡರ್ಡ್ಸಿಗೆ ಒಂದು ಸಬ್ಜೆಕ್ಟ್, ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಒಂದು ಸಬ್ಜೆಕ್ಟು, ಓದ್ತಾ ಹೋದಂಗೆಲ್ಲ ಸಬ್ಜೆಕ್ಟ್ ಕ್ಲಿಯರ್ ಆದರೆ ನೆಕ್ಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗ್ತಾರಲ್ವ. ಅದೇ ರೀತಿಯಾಗಿ ನಮ್ಮ ಲೈಫ್ ಈ ಸೋಲ್ ಅಸೆನ್ಷನಲ್ಲಿ ಸೋಲ್ ಆ ಪರಮಾತ್ಮನ ಜೊತೆ ಒಂದಾಗಬೇಕು ಅಂದರೆ 44 ಲೆಸನ್ಸ್ ಇರುತ್ತಂತೆ, 44 ಸ್ಪಿರಿಚುವಲ್ ಲೈಫ್ ಲೆಸನ್ಸ್. ಸೊ ಯಾವಾಗ ಒಂದೊಂದೇ ಕಲಿತಾ ಬರ್ತೀವಲ್ವ, ಆಗ ನಮ್ಮ ಆತ್ಮ ಉನ್ನತಿಯನ್ನು ತಗೊಳ್ತಾ ಹೋಗುತ್ತೆ. ಪ್ರತಿಯೊಂದು ಜನ್ಮದಲ್ಲೂ ಕೂಡ ನಾವು 1 ಲೆಸನ್ 2 ಲೆಸನ್ ಎಷ್ಟು ಬೇಗ ಕಲಿತೀವಲ್ವ, ಅಷ್ಟು ಬೇಗ ನಾವು ಮುಂದಕ್ಕೆ ಹೋಗ್ತೀವಿ. ಈ 44 ಲೈಫ್ ಲೆಸನ್ಸ್ ಅಂದರೆ ನಾವು ಫರ್ಗ್ಯೂನೆಸ್ ಮಾಡೋದಿರ್ಬೋದು, ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡೋದಿರ್ಬೋದು, ಅಥವಾ ನಮಗೋಸ್ಕರ ನಾವು ಸ್ಟ್ಯಾಂಡ್ ತೊಗೊಳೋದಾಗಿರ್ಬೋದು. ಹೀಗೆ 44 ಲೈಫ್ ಲೆಸನ್ಸ್ ಇದೆ ಅಂತ ಹೇಳ್ತಾರೆ. ಸೊ ಸೋಲ್ ಏನು ಮಾಡುತ್ತೆ, ಒಂದು ಲೈಫ್ ಲೆಸನ್ನ ತೊಗೊಳುತ್ತೆ, ಆ ಪರ್ಪಸ್ಗೋಸ್ಕರ ಭೂಮಿ ಮೇಲೆ ಬರುತ್ತೆ. ಇದೇ ಸೋಲ್ ಪರ್ಪಸ್. ಒಂದೇ ಸೋಲ್ ಪರ್ಪಸ್ ಇರಬೇಕು ಅಂತ ಇಲ್ಲ, ಮೇ ಬಿ ಮೆನಿ ಸೋಲ್ ಪರ್ಪಸ್ಸಿಂದ ಬರುತ್ತೆ. ಇನ್ನೂ ಮೇನ್ ಪರ್ಪಸ್ ಏನು ಅಂತಂದರೆ, ಹಿಂದೆ ಮಾಡಿರೋ ಸರಿಯಲ್ಲದ ಪಾಪ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೂ ಕೂಡ ಬರುತ್ತೆ. ಅದು ಕೂಡ ಮೇಜರ್ ಸೋಲ್ ಲೆಸನ್ ಮಾಡುತ್ತೆ ಸೋಲ್. ಓಕೆ, ನಾನು ಈ ಜನ್ಮದಲ್ಲಿ ಈ ಲೆಸನನ್ನು ನಾನು ಕಲಿಯ ಬಯಸ್ತೀನಿ. ಓಕೆ, ಅದು ಒಂದು ಪಿಕ್ ಮಾಡುತ್ತೆ, ಒಂದು ಲೈಫ್ ಲೆಸನ್ನ, 2 ಲೈಫ್ ಲೆಸನ್ನ. ಸೊ ಅದ್ರ ಪ್ರಕಾರ ಏನು ಮಾಡುತ್ತೆ, ಅದು ಒಂದು ಪ್ಲ್ಯಾನನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ. ನೀವು ಇಲ್ಲಿಂದ ಒಂದು ಟ್ರಿಪ್ಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ಓಕೆ, ಒಂದು 5 ಡೇಸ್ ಟ್ರಿಪ್ ಹೋಗಬೇಕು. ಸುಮ್ಮನೆ ಹೋಗಿಬಿಡ್ತೀರಾ? ಇಲ್ಲ ಅಲ್ವಾ, ಹೋಗಿ ವೇಸ್ಟ್ ಆಗಬಾರ್ದು ಅಲ್ವಾ ಟೈಮು, ಯಾಕಂದರೆ ಎಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗಿರ್ತೀರ. ಸೊ ಆ ಟ್ರಿಪ್ಪನ್ನು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿರ್ತೀರಲ್ವ, ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರ್ತೀರ, ಯಾವ್ಯಾವ ದಿನ ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಲ್ವ. ಅದೇ ರೀತಿಯಾಗಿ ಸೋಲ್ ಏನು ಮಾಡುತ್ತೆ, ತನ್ನ ಪರ್ಪಸ್ ಪ್ರಕಾರ ಆ ಸೋಲ್ ಪ್ಲ್ಯಾನನ್ನು ಡಿಸೈನ್ ಮಾಡುತ್ತೆ. ಮೇಜರ್ ಡಿಸಿಷನ್ಸ್ ಏನು, ಯಾರು ತನ್ನ ತಂದೆ ತಾಯಿ ಆಗಿರಬೇಕು, ಯಾರು ತನ್ನ ಅಕ್ಕ ತಂಗಿ ಆಗಿರಬೇಕು, ಸಿಬ್ಲಿಂಗ್ಸ್ ಯಾರಾಗಿರಬೇಕು, ತಾನು ಯಾವ ವಾತಾವರಣದಲ್ಲಿ ಬೆಳಿಬೇಕು, ಯಾವ ಊರಲ್ಲಿ ಬೆಳಿಬೇಕು, ಅವನ ನೇಬರ್ಸ್ ಯಾರಿರಬೇಕು, ಮೇಜರ್ ಅವನ ಲೈಫಲ್ಲಿ ಫ್ರೆಂಡ್ಸ್ ಯಾರಿರಬೇಕು, ಲೈಫ್ ಪಾರ್ಟ್ನರ್ ಯಾರು ಇರಬೇಕು. ಓಕೆ, ಆ್ಯಂಡ್ ಯಾರ್ಯಾರು ಅವನಿಗೆ ತೊಂದರೆ ಕೊಡೋರು ಯಾರ್ಯಾರು ಇರಬೇಕು ಅಂತ ಎಲ್ಲ ಲೈಫ್ ಪ್ಲ್ಯಾನ್ ಡಿಸೈನ್ ಮಾಡ್ಕೊಂಡ್ಬಿಡುತ್ತೆ ಸೋಲ್ ಅದೇ ಟೈಮಲ್ಲಿ. ಸೊ ಇಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಚೂಸ್ ಮಾಡಲ್ವಂತೆ, ಮಕ್ಕಳೇ ತಂದೆ ತಾಯಿಗಳನ್ನು ಚೂಸ್ ಮಾಡ್ತಾರೆ ಅವರ ಸೋಲ್ ಪ್ಲ್ಯಾನ್ ಪ್ರಕಾರ. ಲೈಫ್ ಬಿಟ್ವೀನ್ ಡೆತ್ ಆ್ಯಂಡ್ ಬರ್ತ್ ಅಂತ ಹೇಳ್ತಾರೆ. ನೀವು ದೇಹ ತ್ಯಾಗ ಮಾಡಿ ಇನ್ನೊಂದು ಜನ್ಮವನ್ನು ತಗೊಳ್ಳೋ ಮಧ್ಯದಲ್ಲಿದೆ ಅಲ್ವಾ, ಏನಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಯಾವ ಬ್ರಹ್ಮದೇವರು ಕೂಡ ಹಣೆ ಬರೆಯಲ್ವಂತೆ, ಖುದ್ ನಿಮ್ಮ ಹಣೆ ಬರಹವನ್ನು ಬರಿತೀರಂತೆ. ಬೇಸ್ಡ್ ಆನ್ ಪಾಸ್ಟ್ ಲೈಫ್ಸ್, ನಾನು ಯಾವ್ಯಾವ ಜನ್ಮದಲ್ಲಿ ಏನು ಮಾಡಿದ್ದೀನಿ,
ಏಕೆಂದರೆ ಹಿಂದೆ ಮಾಡಿದ ಕರ್ಮಗಳನ್ನು ಕಳ್ಕೊಂಡಾಗೆ ಅಲ್ವಾ ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದ್ರ ಪ್ರಕಾರ ಹಾಗೆ ಇನ್ನೂ ಏನು ಪೆಂಡಿಂಗ್ ಇದೆ ನನ್ನ ಪಾಠಗಳು ಅಂತ ಅದೆಲ್ಲ ಕುತ್ಕೊಂಡು ಒಂದು ಸ್ಕ್ರೀನ್ ಬರುತ್ತಂತೆ ನಿಮಗೆ. ಹಿಂದೆ ಆಗಿರೋ ತೊಗೊಂಡಿರೋ ಜನ್ಮಗಳನ್ನೆಲ್ಲ ಸ್ಕ್ರೀನಲ್ಲಿ ಬರುತ್ತಂತೆ. ಅದೇ ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಆ ಆಕಾಶಿಕ್ ರೆಕಾರ್ಡ್ಸ್ ಪ್ರಕಾರ ನೀವು ನಿಮ್ಮ ಲೈಫ್ ಪ್ಲ್ಯಾನನ್ನು ಮಾಡ್ತೀರಾ. ನಿಮ್ಮ ಲೈಫ್ ಪರ್ಪಸನ್ನು ಫುಲ್ಫಿಲ್ ಮಾಡೋಕ್ಕೆ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ತೀರಾ, ಲೈಫ್ ಪ್ಲ್ಯಾನನ್ನು ರೆಡಿ ಮಾಡ್ತೀರಾ. ಉದಾಹರಣೆಗೆ ನೀವು ಡಿಸೈಡ್ ಮಾಡ್ತೀರಂತೆ, ನೀವು ಅನ್ಕೊತೀರಂತೆ, ಓಕೆ ನಾನು ಪ್ರತಿ ಜನ್ಮದಲ್ಲೂ ಕೂಡ ತಂದೆ ತಾಯಿ ಪ್ರೀತಿಯಿಂದ ಮುದ್ದಾಗಿ ಬೆಳೆದಿದ್ದೇನಲ್ವ, ಸೊ ಈ ಜನ್ಮದಲ್ಲಿ ತಂದೆ ಪ್ರೀತಿ ಸಿಗಲಿಲ್ಲ ಅಂದರೆ ಹೇಗಿರುತ್ತೆ, ಆಬ್ಸೆಂಟ್ ಫಾದರ್ ಇದ್ದರೆ ಹೇಗಿರುತ್ತೆ ನನ್ನ ಲೈಫ್, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಸೋಲ್ ಡಿಸೈಡ್ ಮಾಡುತ್ತಂತೆ. ನೀವು ಅನ್ಕೋಬೋದು ಎಲ್ಲ ಒಳ್ಳೆಯದನ್ನೇ ಮಾಡ್ಕೋಬೋದಲ್ವ, ಯಾಕೆ ಈ ಥರ ನೋವಿರೋ ಲೈಫ್ ಪ್ಲ್ಯಾನನ್ನು ಚೂಸ್ ಮಾಡುತ್ತೆ ಅಂತಂದರೆ ಇದನ್ನೇ ಲಾ ಆಫ್ ಪೊಲ್ಯಾರಿಟಿ ಅಂತ ಹೇಳ್ತೀವಲ್ವ ನಾವು. ಎಷ್ಟೋ ಸೆಷನ್ಸಲ್ಲಿ ಕೇಳಿರ್ತೀವಿ. ಅಂದರೆ ಒಂದು ಆತ್ಮ ಇದೆ ಅಲ್ವಾ, ಎರಡೂ ಹಂತವನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಬರುತ್ತಂತೆ. ಫುಲ್ಲು ತಂದೆ ತಾಯಿ ಪ್ರೀತಿ ಸಿಕ್ಕಾಗ ಹೆಂಗಿರುತ್ತೋ ಹಾಗೆ ಅದ್ರ ಡೆಡ್ ಆಪೋಸಿಟ್, ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅಂದರೆ ಹೇಗಿರುತ್ತೆ ಲೈಫ್, ಎಕ್ಸ್ಪೀರಿಯೆನ್ಸ್ ತೊಗೋಬೇಕು ಅಂತ. ಸೊ ಅದೇ ರೀತಿಯಾಗಿ ಆ ಸೋಲ್ ಡಿಸೈಡ್ ಮಾಡಿದಾಗ ಓಕೆ ನನಗೆ ಆಬ್ಸೆಂಟ್ ಫಾದರ್ ಇರೋರು ಬೇಕು ಅಂತಂದಾಗ ಅದು ನೋಡುತ್ತಂತೆ ಯಾವ್ಯಾವ ಆಪ್ಷನ್ಸ್ ಇದೆ ಅಂತ. ಇಲ್ಲಿ ಒಬ್ಬ ವ್ಯಕ್ತಿ ಏನಂತ ಅನ್ಕೊತಿರ್ತಾನಂತೆ, ನನಗೆ ಯಾವ ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಬೇಡ, ಓಕೆ ಮಕ್ಕಳನ್ನ ಮುದ್ದು ಮಾಡಿದರೆ ಜಾಸ್ತಿ ಟೈಮ್ ಕೊಟ್ಟರೆ ಅವ್ರು ಕೆಟ್ಟೋಗ್ತಾರೆ ಅನ್ನೋ ಮನೋಭಾವ ಇರೋ ಪೇರೆಂಟನ್ನೇ ಈ ಮಗು ಚೂಸ್ ಮಾಡಿಕೊಳ್ಳುತ್ತಂತೆ. ಯಾಕಂದರೆ ಈ ಸೋಲ್ ಲೈಫ್ ಪ್ಲ್ಯಾನು ಪರ್ಪಸ್ಸು ಆ ಫಾದರ್ ಪರ್ಪಸ್ಸು ಮ್ಯಾಚ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅವರಿಬ್ಬರು ಒಪ್ಪಂದ ಮಾಡ್ಕೊಂಬರ್ತಾರಂತೆ, ಒಂದು ಕಾಂಟ್ರಾಕ್ಟ್ ಮಾಡ್ಕೊತಾರಂತೆ. ಇದೇ ಸೋಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಇವಾಗ ನಾವು ಒಂದು ಮನೆಯನ್ನು ತೊಗೋಬೇಕು ಅಂದ್ರೇ ನಾವು ಒಂದು ಕಾಂಟ್ರಾಕ್ಟ್ ಮಾಡ್ಕೊತೀವಲ್ವ. ಸೊ ಈ ಟರ್ಮ್ಸ್ಗೆ ಈ ಮನೆಯನ್ನು ನಾನು ತೊಗೊತಾ ಇದ್ದೀನಿ ಅಂತ ಇಬ್ಬರು ಪಾರ್ಟಿ ಸೈನ್ ಮಾಡ್ತಾರಲ್ವ. ಅದೇ ರೀತಿಯಾಗಿ ಸೋಲ್ ತನ್ನ ಪರ್ಪಸನ್ನು ಡಿಸೈಡ್ ಮಾಡಿ ತನ್ನ ಬ್ಲೂ ಪ್ರಿಂಟ್ ಪ್ಲ್ಯಾನನ್ನು ಹಾಕ್ಕೊಂಡು ಒಂದು ಕಾಂಟ್ರಾಕ್ಟ್ ಮಾಡ್ಕೊಳುತ್ತಂತೆ ಪ್ರತಿಯೊಬ್ಬರ ಜೊತೆ. ಅವನ ಫಾದರ್ ಜೊತೆ, ಅವನ ತಾಯಿಯ ಜೊತೆ, ಅವನ ಅಕ್ಕ ತಂಗಿಯರ ಜೊತೆ, ಸಿಬ್ಲಿಂಗ್ಸ್ ಜೊತೆ, ಲೈಫ್ ಪಾರ್ಟ್ನರ್ ಜೊತೆ, ಅವರ ಲೈಫಲ್ಲಿ ಮೇಜರ್ ಆಗಿ ಬರೋ ಎಲ್ಲರ ಜೊತೆ ಆ ಕಾಂಟ್ರಾಕ್ಟ್ ಮಾಡ್ಕೊಳ್ಳುತ್ತಂತೆ. ಸೊ ನೋಡು, ನಾನು ಇದನ್ನು ಕಲಿಬೇಕು, ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ನೀನು ಅದ್ರ ಪ್ರಕಾರನೇ ನನಗೆ ಟ್ರೀಟ್ ಮಾಡಬೇಕು ಅಂತ ಸೋಲ್ ಕಾಂಟ್ರಾಕ್ಟ್ ಮಾಡ್ಕೊಂಬರುತ್ತಂತೆ. ಇನ್ನೂ ಹೇಳ್ಬೇಕಂದ್ರೆ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಮದುವೆ ಆಗಿರುತ್ತೆ. ಓಕೆ, ಆವಾಗ ಆ ವೈಫ್ ಬರೀ ತವ್ರ ಮನೆಗೆ ಹೋಗಿ ಕೂಡ್ತಾ ಇರ್ತಾಳಂತೆ. ಮಾತಿಗೆ ಹೋಗೋದು, ತವ್ರ ಮನೆಗೆ ಹೋಗೋದು, ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು, ಮನೆಯನ್ನೇ ನೋಡ್ಕೊತಿರಲ್ವಂತೆ, ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರಲ್ವಂತೆ. ಸೊ ಗಂಡ ಏನು ಅನ್ಕೊತಾನಂತೆ, ಅವಾಗ ಒಂದು ಮಗು ಮಾಡ್ಕೊಂಬಿಡೋಣ, ಆಗಲಾದರೂ ಇವಳು ಮನೇಲಿರ್ತಾಳೆ, ಜಾಸ್ತಿ ತನ್ನ ತಂದೆ ತಾಯಿ ಹತ್ರ ಹೋಗೋದಿಲ್ಲ ಅಂತ. ಸೊ ಈ ಡಿಸೈನನ್ನು ಅವನ ತಂದೆ ಮಾಡ್ತಾ ಇರಬೇಕಾದ್ರೆ ಸೋಲ್ ಅದೇ ರೀತಿಯಾಗಿ ಇನ್ನೊಂದು ಸೋಲ್ ತಾನು ಏನು ಅನ್ಕೊತಾ ಇರುತ್ತಂತೆ, ಪ್ರತಿ ಸಾರಿನೂ ಕೂಡ ನಾನು ಹೆಲ್ದಿಯಾಗಿ ಹುಟ್ತೀನಲ್ವ, ಈ ಸರಿ ನಾನು ಫಿಸಿಕಲಿ ಚಾಲೆಂಜ್ಡ್ ಆಗಿ ಹುಟ್ಟೋಣ. ಸೊ ಇದಕ್ಕೆ ಸಪೋರ್ಟ್ ಮಾಡೋ ಪೇರೆಂಟ್ಸ್ ಯಾರಿದ್ದಾರೆ ಅಂತ ಹುಡುಕ್ತಾ ಇರಬೇಕಾದ್ರೆ ಇವ್ರು ಸಿಗ್ತಾರಂತೆ. ಏಕೆಂದರೆ ಅವರು ಮನೆಯಲ್ಲೇ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಬೇಬಿನೂ ಕೂಡ ಮದರಿಂದ ಫುಲ್ ಅಟೆನ್ಷನ್ ತೊಗೊಂಡು ಆ ಚಾಲೆಂಜನ್ನು ಫೇಸ್ ಮಾಡಬೇಕಂತ ಬರ್ತಿರುತ್ತಲ್ವ. ಸೊ ಅವರಿಬ್ಬರು ಕಾಂಟ್ರಾಕ್ಟ್ ಮಾಡ್ಕೊತಾರಂತೆ. ಓಕೆ, ನನ್ನ ಲೈಫ್ ಪರ್ಪಸ್ ಇದು, ನಿಮ್ಮ ಪರ್ಪಸ್ ಇದು, ಸೊ ನಾವು ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಣ, ಈ ಭೂಮಿಗೆ ಹೋದ್ಮೇಲೆ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸೋಣ ಅಂತ ಬರುತ್ತಂತೆ. ಆ್ಯಂಡ್ ಇನ್ನೂ ಒಂದು ಕಾಂಟ್ರಾಕ್ಟ್ ಏನು ಮಾಡ್ಕೊತೀವಿ ಅಂದರೆ, ತುಂಬ ಮೇಜರಾಗಿ ನಾವು ಹಿಂದಿನ ಜನ್ಮದಲ್ಲಿ ಅತ್ತೆ ಸೊಸೆಗೆ ತುಂಬ ಕಾಟ ಕೊಡ್ತಾ ಇರ್ತಾಳಂತೆ. ಓಕೆ, ಗಂಡನ ಹತ್ತಿರ ಹೋಗಕ್ಕೆ ಬಿಡ್ತಾ ಇರಲ್ಲ. ಸೊ ಅಷ್ಟು ತೊಂದರೆ ಕೊಡ್ತಿರ್ಬೇಕಾದಾಗ ನೆಕ್ಸ್ಟ್ ಜನ್ಮದಲ್ಲಿ ಅದನ್ನ ಆ ಕರ್ಮವನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ರೋಲ್ ಉಲ್ಟಾ ಮಾಡ್ಕೊಂಬರ್ತಾರಂತೆ. ಹಿಂದಿನ ಜನ್ಮದಲ್ಲಿ ಅತ್ತೆ ಆದರೂ ಈ ಜನ್ಮದಲ್ಲಿ ಸೊಸೆ, ಹಿಂದಿನ ಜನ್ಮದಲ್ಲಿ ಸೊಸೆ ಆದರೂ ಈ ಜನ್ಮದಲ್ಲಿ ಅತ್ತೆ ಆಗಿ ಬರ್ತಾರಂತೆ. ಸೇಮ್ ಏನೇನು ಸಿಚುವೇಶನ್ ಹಿಂದಿನ ಜನ್ಮದಲ್ಲಿ ಆಗೈತಲ್ವ ಅದೇ ರೋಲ್ ಪ್ಲೇ ಮಾಡ್ತಾ ಹೋಗ್ತಾರಂತೆ, ತೊಂದರೆ ಕೊಡ್ತಾ ಹೋಗ್ತಾರಂತೆ. ಇದು ಒಂದು ಅಗ್ರಿಮೆಂಟ್ ಅಂತೆ. ಅವ್ರು ಹೇಳ್ತಾರಂತೆ, ನನಗೆ ಗೊತ್ತಿಲ್ಲ, ನಿಂಗೆ ಎಷ್ಟು ತೊಂದರೆ ಕೊಟ್ಬಿಟ್ಟಿದ್ದೀನಿ ಹಿಂದಿನ ಜನ್ಮದಲ್ಲಿ, ಸೊ ನಾನು ಏನೇನು ಕೊಟ್ಟಿದ್ದೀನೋ ನೀನು ನನಗೆ ಅದನ್ನೇ ಕೊಡಬೇಕು ಅಂತ ಮತ್ತೆ ಅದೇ ಸೋಲ್ ಕಾಂಟ್ರಾಕ್ಟಿಂದ ಬರ್ತಾರಂತೆ. ಈವನ್ ಲೈಫ್ ಪಾರ್ಟ್ನರ್ ಜೊತೆ. ಸೊ ಇವೆಲ್ಲ ಕೂಡ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಬಂದಿರ್ತೀವಿ. ಕಾಂಟ್ರಾಕ್ಟ್ ಪ್ರಕಾರ ನಾವೇನು ಹೇಳಿರ್ತೀವಲ್ವ, ಎದುರಿಗಿರೋ ವ್ಯಕ್ತಿ ಅದೇ ರೀತಿಯಾಗಿ ವರ್ತನೆ ಮಾಡ್ತಾ ಇರ್ತಾರಂತೆ. ಇದನ್ನು ಗೊತ್ತಿಲ್ಲಾರ್ದೆ ನಾವು ಏನು ಮಾಡ್ತೀವಿ, ನಮ್ಮ ಲೈಫಲ್ಲಿರೋ ಎಲ್ಲ ತೊಂದರೆ ಕೊಡೋ ವ್ಯಕ್ತಿಗಳು, ಇನ್ಸಲ್ಟ್ ಮಾಡೋ ವ್ಯಕ್ತಿಗಳು
ಹೀಗೆ ಎಷ್ಟೆಲ್ಲ ಮಾಡಿರೋ ವ್ಯಕ್ತಿಗಳನ್ನು ನಾವು ಸಹಿಸ್ಕೊಳ್ದೆ ವಾಪಸ್ ಮತ್ತೆ ನಾವು ಜಗಳ ಆಡ್ತೀವಿ ಅಲ್ವಾ, ಹೇಟ್ರೆಡನ್ನು ಕೊಡ್ತೀವಿ. ಸೊ ಈ ಥರ ಮಾಡ್ತಾ ಹೋದಾಗ ಏನಾಗುತ್ತೆ, ಮತ್ತೆ ಆ ಸೋಲ್ ಕಾಂಟ್ರಾಕ್ಟ್ ಪ್ರತಿ ಜನ್ಮ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಿಕಾಸ್ ಅಲ್ಲಿ ಬ್ಯಾಲೆನ್ಸ್, ಆ ಸೈಕಲ್ ಕಟ್ಟಾಗಲಿಲ್ವಲ್ಲ, ಅಲ್ಲಿ ಬ್ಯಾಲೆನ್ಸ್ ಆಗಲಿಲ್ವಲ್ಲ. ಈವನ್ ನಮ್ಮ ಲೈಫಲ್ಲಿ ಕೆಲವೊಬ್ರು ತುಂಬ ಚಾಲೆಂಜಿಂಗ್ ವ್ಯಕ್ತಿಗಳಿರ್ತಾರೆ ಅಲ್ವಾ, ನಮಗೆ ತೊಂದರೆ ಕೊಡೋಕ್ಕೆ ಹುಟ್ಟಿದಾರೇನೋ ಅಂತ ನಾವು ಅನ್ಕೊತಾ ಇರ್ತೀವಲ್ಲ, ದಟ್ ಈಸ್ ವೆರಿ ಕರೆಕ್ಟ್. ನಾವೇ ಅವರನ್ನು ಕರ್ಕೊಂಬಂದಿರ್ತೀವಂತೆ, ನನಗೆ ಈ ಪಾಠ ಕಲಿಬೇಕಿದೆ, ಈ ಪರ್ಪಸನ್ನು ನಾನು ಫುಲ್ಫಿಲ್ ಮಾಡಬೇಕಾಗಿದೆ, ಪ್ಲೀಸ್ ನನಗೆ ಹೆಲ್ಪ್ ಮಾಡು. ಅವರು ಅವರ ಕಾಂಟ್ರಾಕ್ಟ್ ಪ್ರಕಾರ ರೋಲ್ ಪ್ಲೇ ಮಾಡ್ತಾ ಇರ್ತಾರೆ. ಆ್ಯಂಡ್ ತುಂಬ ಜನ ಈ ಸತ್ಯನ ತಿಳ್ಕೊಳ್ದೆ ಏನು ಮಾಡ್ತಾರೆ, ಇನ್ನು ಸಾಕಪ್ಪ ನನಗೆ ಬದುಕೋಕೆ ಇಷ್ಟ ಇಲ್ಲ, ನನ್ನ ಲೈಫನ್ನು ಎಂಡ್ ಮಾಡಿಬಿಡೋಣ ಅಂತ ಅನ್ಕೊತಾ ಇರ್ತಾರಂತೆ. ಸೊ ಸೂಸೈಡ್ ಮಾಡ್ಕೊಳ್ಳೋದು ಕೂಡ ಅತಿ ದೊಡ್ಡ ಪಾಪ ಅಂತ ಹೇಳ್ತಾರೆ. ಬಿಕಾಸ್ ನಾವು ಮಾಡಿದ್ವಲ್ವ, ನಮ್ಮ ಈ ಲೈಫಲ್ಲಿ ನಾವೇ ಹೀರೋ, ನಾವೇ ಒಂದು ಥೀಮನ್ನು ತೊಗೊಂಬಂದಿರ್ತೀವಿ. ಸೊ ಒಂದು ಮೂವಿಯಲ್ಲಿ ಒಂದು ಹೀರೋ ಮಧ್ಯಕ್ಕೆ ಸತ್ತೋಗ್ಬಿಡ್ತಾನೆ. ಓಕೆ, ಇನ್ನೂ ಅರ್ಧ ಮೂವಿ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ. ಅದೇ ರೀತಿಯಾಗಿ ಎಷ್ಟೋ ಕಾಂಟ್ರಾಕ್ಟನ್ನು ನಾವು ಮಾಡ್ಕೊಂಬಂದಿರ್ತೀವಿ, ಪರ್ಪಸನ್ನು ತೊಗೊಂಬಂದಿರ್ತೀವಿ. ಅದನ್ನು ನಾವು ಮಧ್ಯಕ್ಕೆ ಬ್ರೀಚ್ ಮಾಡಿದ್ರೆ ಅದನ್ನು ಅನುಭವಿಸ್ಲೇಬೇಕಲ್ವ. ಏನಂತ ಹೇಳ್ತಾರೆ ಗೊತ್ತಾ, ನಾವು ನಮ್ಮ ಲೈಫ್ ಪ್ಲ್ಯಾನನ್ನು ನಮ್ಮ ಸೋಲ್ ಪ್ಲ್ಯಾನನ್ನು ಮಾಡ್ಕೋಬೇಕಾದ್ರೆ ನಾವು ಎಷ್ಟು ಇಯರ್ಸ್ ಭೂಮಿ ಮೇಲೆ ಬದುಕಿರಬೇಕು ಅನ್ನೋದು ಕೂಡ ನಾವು ಬರ್ಕೊಂಬರ್ತೀವಂತೆ. ನೀವು ಒಂದು 70 ವರ್ಷ ಬದುಕಿರಬೇಕು ಅಂದ್ಕೊಂಡಿರ್ತೀರ, ಇಲ್ಲಿ 30 ವರ್ಷಕ್ಕೆ ಸೂಸೈಡ್ ಮಾಡ್ಕೊತೀರ ಅಂದ್ಕೊಳ್ಳಿ, ಏನಾಗುತ್ತೆ? ಇನ್ನೂ 40 ಇಯರ್ಸ್ ನಿಮ್ಮ ಸೋರ್ಸ್ಗೂ ಹೋಗದೆ, ಇಲ್ಲಿ ಜೀವಿಸೋಕೆ ಆಗದೆ ಇಲ್ಲೇ ಸುತ್ತಾಡ್ತಾ ಇರ್ತೀರಂತೆ. ಇವಾಗ ಏನು ನಿಮ್ಮ ಲೈಫಲ್ಲಿ ಕಷ್ಟ ಇದೆ ಅಲ್ವಾ, ಇದು ಒಂದು 5% ಅಷ್ಟೇ ಅಂತೆ. ನೀವು ಏನಾದರೂ ಸೂಸೈಡ್ ಮಾಡಿಕೊಂಡ್ರೆ ಇನ್ನೂ 100% ಜಾಸ್ತಿ ಕಷ್ಟ ನೀವು ಅನುಭವಿಸ್ಬೇಕಾಗುತ್ತೆ. ಸೊ ಯೂನಿವರ್ಸ್ ಅದೇ ಹೇಳುತ್ತೆ, ಯಾಕೆ ನೀನು ಗಿವ್ ಅಪ್ ಮಾಡ್ತಾ ಇದೆಯಾ? ಪ್ರತಿಯೊಂದು ಟೆಂಪರವರಿ ಅಲ್ವಾ ನಮ್ಮ ಲೈಫಲ್ಲಿ, ಹೌದಲ್ವಾ? ನಮ್ಮ ಬಾಡಿ ಪರ್ಮನೆಂಟ್ ಆಗಿದೆನಾ? ನೀವು ಹುಟ್ಟಿದಾಗಿಂದ ನಿಮ್ಮ ಬಾಡಿ ಸೇಮ್ ಇದೆನಾ? ಎಸ್ ಆರ್ ನೋ? ಇಲ್ಲ ಅಲ್ವಾ? ಇದಕ್ಕಿಂತ ಇನ್ನೂ ಎಷ್ಟೋ ಕಷ್ಟನ ನಿಮ್ಮ ಲೈಫಲ್ಲಿ ಅನುಭವಿಸಿರ್ತೀರ ಹಿಂದೆ, ಅದು ಕಳೆದೋಯ್ತಲ್ವ, ನಿಮಗೆ ಗೊತ್ತಿಲ್ಲಾರ್ದಂಗೆ ಕ್ಲಿಯರ್ ಆಯ್ತಲ್ವ, ಶಿಫ್ಟ್ ಆಯ್ತಲ್ವ. ಅದೇ ರೀತಿಯಾಗಿ ಇವಾಗ ಬಂದಿರೋ ನಿಮ್ಮ ಸಮಸ್ಯೆನೂ ಕೂಡ ಟೆಂಪರವರಿ. ನಿನ್ನ ಮೈಂಡ್, ನಿನ್ನ ಬಾಡಿನೇ ಟೆಂಪರವರಿ ಇರಬೇಕಾದ್ರೆ ನಿನ್ನ ಪ್ರಾಬ್ಲಮ್ಸ್ ಯಾವ ಲೆಕ್ಕ ಅಂತ ಹೇಳುತ್ತೆ. ಸೊ ಸೂಸೈಡ್ ಮಾಡ್ಕೊಳ್ಳೋ ಅದು ತಲೆಯಲ್ಲಿ ಇಟ್ಕೊಬೇಡಿ. ಯಾಕೆ ಅಂದರೆ ಒಂದ್ಸಲ ನೀವು ಸೂಸೈಡ್ ಮಾಡಿಕೊಂಡ್ರೆ ಓಕೆ, ಯಾವ ಸ್ಪಿರಿಚುವಲ್ ಹೆಲ್ಪು ನಿಮಗೆ ಸಿಗಲ್ವಂತೆ. ಈ ಕಷ್ಟ ಏನಿದೆ ಅಲ್ವಾ, ಅದಕ್ಕಿಂತ 10ರಷ್ಟು ಕಷ್ಟ ನೀವು ಬರೋ ಜನ್ಮಗಳಲ್ಲಿ ತೊಗೊಂಬರ್ತೀರಂತೆ. ಆ್ಯಂಡ್ ಒಂದ್ಸಲ ನೀವು ಆ ಸ್ಟೆಪ್ಪನ್ನು ತೊಗೊಂಡ್ರೆ 7 ಬರ್ತ್ಸ್ ನಿಮಗೆ ಆ ಟೆಂಡೆನ್ಸಿ ಇರುತ್ತಂತೆ, ಮತ್ತೆ ಸೂಸೈಡ್ ಮಾಡ್ಕೋಬೇಕು, ಮತ್ತೆ ಇದು ಬಿಟ್ಟೋಗ್ಬೇಕು, ಗಿವ್ ಅಪ್ ಮಾಡಬೇಕು ಅಂತ. ಸೊ ಆ ಚಾನ್ಸನ್ನು ಮಿಸ್ ಮಾಡಿಕೊಂಡ್ರೆ ನಮಗೆ ಫೋರ್ಸಿಬಲಿ ಕಷ್ಟ ಇರೋ ಜನ್ಮಕ್ಕೆ ನಾವು ಚೂಸ್ ಮಾಡ್ಕೊಂಬರ್ತೀವಂತೆ. ಸೊ ಡೋಂಟ್ ಗಿವ್ ಅಪ್ ಅಲ್ವಾ. ಇಷ್ಟು ದಿನವೇ ತಡ್ಕೊಂಡಿದ್ದೀರಲ್ವ, ಎಲ್ಲನೂ ಸರಿ ಹೋಗೇ ಹೋಗುತ್ತೆ ಅನ್ನೋ ಮನೋಭಾವ ಇರಬೇಕು. ನೀವು ಯಾವಾಗ ಸೂಸೈಡ್ ಮಾಡ್ಕೊಂಡು ಗಿವ್ ಅಪ್ ಮಾಡ್ತೀರಲ್ವ, ನಿಮ್ಮ ಸುತ್ತಲಿರೋ ಆ ಕಾಂಟ್ರಾಕ್ಟ್ನೆಲ್ಲ ನೀವು ಸ್ಪಾಯ್ಲ್ ಮಾಡ್ಕೊಂಡಂಗಂತೆ. ನಿಮ್ಮ ತಾಯಿ ಜೊತೆ ಕಾಂಟ್ರಾಕ್ಟ್, ನಿಮ್ಮ ತಂದೆ ಜೊತೆ, ನಿಮ್ಮ ಮಕ್ಕಳ ಜೊತೆ, ಅವ್ರ ಲೈಫ್ ಎಲ್ಲ ಡಿಸ್ಟರ್ಬ್ ಆಗಿ ಇನ್ನಷ್ಟು ಟ್ರಬಲನ್ನು ತೊಗೊಂಬರ್ತೀರಂತೆ. ಆ್ಯಂಡ್ ಇನ್ನೂ ಗುರುನಾನಕ್ ಏನು ಹೇಳಿದ್ರು ಗೊತ್ತಾ, ಬರೀ ಸೂಸೈಡ್ ಮಾಡ್ಕೊಂಡ್ರೆ ಅಷ್ಟೇ ಅಲ್ಲ, ಇನ್ನೂ ಕೆಲವು ಜನ ಇರ್ತಾರಲ್ವ, ಅವರ ಲೈಫಲ್ಲಿ ಎಲ್ಲ ಮುಗ್ದುಬಿಟ್ಟಿರುತ್ತೆ. ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ, ಯಾವಾಗ ನಾನು ದೇಹ ತ್ಯಾಗ ಮಾಡೋಣ ಅಂತ. ಇನ್ನು ಸಾಕಪ್ಪ, ದೇವ್ರು ನನ್ನ ಕರ್ಕೊಂಡ್ಬಿಟ್ರೆ ಸಾಕು. ಸೊ ಅದು ಕೂಡ ಇಂಡೈರೆಕ್ಟ್ಲಿ ಸೂಸೈಡಿಕಲ್ ಥಾಟ್. ಸೊ ಅದನ್ನು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ. ಡೋಂಟ್ ಗಿವ್ ಅಪ್, ಫೇಸ್ ಇಟ್. ಇನ್ನು ಓಡೋಗಿದ್ದು ಸಾಕಲ್ವಾ, ಜಸ್ಟ್ ಫೇಸ್ ಇಟ್ ಮಾಡಬೇಕು. ಓಕೆ, ಇನ್ನು ಇದರಿಂದ ಎಸ್ಕೇಪ್ ಆಗೋ ಬಯಸ್ತಾ ಇಲ್ಲ, ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಅಂದ್ಕೊಂಡು ಈ ಸೋಲ್ ಕಾಂಟ್ರಾಕ್ಟನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ನಿಮ್ಮ ಸೋಲ್ ಪ್ಲ್ಯಾನನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಎಸ್, ಖಂಡಿತವಾಗ್ಲೂ ಚೇಂಜ್ ಮಾಡ್ಕೋಬೋದು. ಸೊ ಫಸ್ಟ್ ರೂಲ್ ಏನು ಸೋಲ್ ಕಾಂಟ್ರಾಕ್ಟ್ನ ನಾವು ಚೇಂಜ್ ಮಾಡ್ಕೊಳಕ್ಕೆ ಅಂದರೆ, ನಿಮಗೆ ಆ ಎನರ್ಜಿ ಬೇಕಲ್ವಾ. ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಒಂದು ಸ್ವಲ್ಪ ಎನರ್ಜಿ ಬೇಕಲ್ವಾ. ಅದೇ ರೀತಿಯಾಗಿ ನಿಮ್ಮ ಲೈಫ್ ಡಿಸೈನನ್ನೇ ನೀವು ಚೇಂಜ್ ಮಾಡ್ಕೋಬೇಕು. ಆ ಸೋಲ್ ಕಾಂಟ್ರಾಕ್ಟನ್ನು ಚೇಂಜ್ ಮಾಡ್ಕೋಬೇಕು ಅಂದರೆ ಎನರ್ಜೀಸ್ ಜಾಸ್ತಿ ಮಾಡ್ಕೋಬೇಕು. ಡೈಲಿ 3 hours ಮೆಡಿಟೇಷನ್ ಮಾಡಿ ಫಾರ್ 41 days, 90 days. ಓಕೆ, ಸೊ ನನಗೆ ಫಸ್ಟ್ 3 hours ಒಂದೇ ಸಿಟ್ಟಿಂಗಲ್ಲಿ ಕೂಡೋಕ್ಕಾಗಲ್ಲ ಅಂದರೆ ಏನು ಮಾಡಬೇಕು? ಫಸ್ಟ್ 1 week 1 hour ಮೆಡಿಟೇಷನ್ ಮಾಡಿ, ನೆಕ್ಸ್ಟ್ ವೀಕು 2 hours ಮಾಡಿ, ಮತ್ತು ಥರ್ಡ್ ವೀಕು 2.5 hours ಮಾಡಿ. ಈ ಥರ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತ 3 hours ಅಟ್ಟೆ ಸ್ಟ್ರೆಚ್ಚಲ್ಲಿ ನೀವು ಮೆಡಿಟೇಷನ್ ಮಾಡ್ತಾ ಹೋಗಿ.
ಆ್ಯಂಡ್ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನೀವು ಕ್ವೆಶನ್ ಹಾಕೋಬೇಕು. ಇನ್ನು ಓಕೆ, ನಾನು ಈ ಲೂಪನ್ನು ನಾನು ಎಂಡ್ ಮಾಡಬೇಕು, ಇನ್ನು ನಾನು ಏನನ್ನು ಅಳವಡಿಸ್ಕೋಬೇಕು, ಏನನ್ನು ಬದಲಾಯಿಸ್ಕೊಳ್ಬೇಕು, ನಾನು ಯಾರ ಹತ್ರ ಆದರೂ ರೂಢಾಗಿ ಬಿಹೇವ್ ಮಾಡ್ತಾ ಇದ್ದೀನಾ, ಅಥವಾ ಯಾರ ಮೇಲಾದರೂ ತುಂಬ ಹೇಟ್ರೆಡ್ ಇಟ್ಕೊಂಡಿದ್ದೀನ, ಹೀಗೆ ನಿಮಗೆ ನೀವು ಕ್ವಶನ್ ಹಾಕ್ಕೊಂಡು ನಿಮಗೆ ನೀವೇ ತಿದ್ಕೋಬೇಕು. ಸೊ ಫಸ್ಟ್ ಮೆಡಿಟೇಷನ್ ಮಾಡಬೇಕು, ಸೆಕೆಂಡು ನಿಮಗೆ ನೀವು ತಿದ್ಕೊಳ್ತಾ ಹೋಗಬೇಕು, ಥರ್ಡ್ ಯೂನಿವರ್ಸ್ಗೆ ನೀವು ಕೇಳಬೇಕು. ಇನ್ನು ಯಾರಿಗಾದ್ರೂ ತೊಂದರೆ ಕೊಡೋ ವ್ಯಕ್ತಿಗಳಿರ್ತಾರಲ್ವ, ಇನ್ನು ನಾನು ಈ ಕಾಂಟ್ರಾಕ್ಟನ್ನು ಚೇಂಜ್ ಮಾಡ್ಕೊಳ್ಳೋ ಬಯಸ್ತೀನಿ ಅಂತ, ಇದೆಲ್ಲ ಯಾವಾಗ ಮೆಡಿಟೇಷನಲ್ಲಿ ಮಾಡಬೇಕು. 41 ಡೇಸ್ ಆದಮೇಲೆ 41st ಡೇ ಅಥವಾ 21 ಡೇಸ್ ಆದಮೇಲೆ 21st ಡೇ ಇದನ್ನು ನೀವು ಟ್ರೈ ಮಾಡಬೇಕು. ಲೈಫನ್ನು ಕಂಪ್ಲೀಟಾಗಿ ಆ್ಯಕ್ಸೆಪ್ಟ್ ಮಾಡಬೇಕು. ಆ್ಯಕ್ಸೆಪ್ಟೆನ್ಸ್ ಈಸ್ ದ ಕೀ. ಓಕೆ, ನನ್ನ ಲೈಫಲ್ಲಿ ಇದೆಲ್ಲ ಏನಾಗಿದೆ ಅಲ್ವಾ, ನನ್ನ ಗ್ರೋತ್ಗೆ ಸೋಲ್ ಪ್ಲ್ಯಾನ್ ಪ್ರಕಾರ, ನನ್ನ ಕಾಂಟ್ರಾಕ್ಟ್ ಪ್ರಕಾರ ಆಗಿದೆ ಅಂತ ಕಂಪ್ಲೀಟಾಗಿ ಆ್ಯಕ್ಸೆಪ್ಟ್ ಮಾಡಬೇಕು. ಆ್ಯಕ್ಸೆಪ್ಟ್ ಮಾಡಿ ಯೂನಿವರ್ಸ್ ಮೆಡಿಟೇಷನ್ ಮಾಡಬೇಕು. ಓಕೆ, ಕಾರ್ಡ್ ಕಟ್ಟಿಂಗ್ ಮೆಡಿಟೇಷನ್ಸ್ ಮಾಡಬೇಕು. ಸೊ ವಿಜುವಲೈಸ್ ಮಾಡ್ಕೋಬೇಕು ಮೆಡಿಟೇಷನಲ್ಲಿ ಯಾರು ನಿಮಗೆ ತೊಂದರೆ ಕೊಡೋ ವ್ಯಕ್ತಿ ಇದ್ದಾರೆ, ಅಥವಾ ಯಾರ ಜೊತೆ ಆ ಕಾಂಟ್ರಾಕ್ಟನ್ನು ಚೇಂಜ್ ಮಾಡ್ಕೋಬೇಕಂತಿದ್ದೀರಲ್ವ, ಅವರು ನಿಮ್ಮ ಮುಂದೆನೇ ಕೂತ್ಕೊಂಡಿದ್ದಾರೆ ಅಂದ್ಕೋಬೇಕು. ಕೂತ್ಕೊಂಡು ಅವ್ರಿಗೆ ಹೇಳಬೇಕು, ನೋಡು ನೀನು ನನ್ನ ಕಾಂಟ್ರಾಕ್ಟ್ ಪ್ರಕಾರನೇ ನೀನು ಇದೆಲ್ಲ ಮಾಡ್ಕೊಂಬಂದಿದ್ಯಾ, ನಾನು ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಆದರೆ ಇನ್ನು ಇದೆಲ್ಲ ಚೇಂಜ್ ಮಾಡ್ಕೊಂಬಿಡೋಣ. ನಾನು ಕಲಿಬೇಕಾದ ಪಾಠ ಎಲ್ಲವನ್ನು ನಾನು ಕಲ್ತಿದ್ದೀನಿ ಆ್ಯಂಡ್ ಇನ್ನೂ ಕಲಿಯೋಕ್ಕೆ ರೆಡಿ ಇದ್ದೀನಿ, ನನ್ನನ್ನು ನಾನು ಬದಲಾಯಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಅವರನ್ನು ಕಂಪ್ಲೀಟಾಗಿ ಕ್ಷಮಿಸ್ಬಿಡ್ಬೇಕು. ಓಕೆ, ನಿಮ್ಮಿಂದನೇ ಅವ್ರ ಹತ್ರ ಮಾಡ್ತಾ ಇರ್ತಾರೆ, ನೀವು ಕ್ಷಮೆ ಕೇಳಬೇಕು. ನಾನು ಏನೋ ತಿಳಿದೇ ಮಾಡಿದರೆ ಐ ಆಮ್ ಸಾರಿ ಅಂತ ಎಲ್ಲ ಕ್ಷಮೆ ಕೇಳಿ. ಓಕೆ, ಆಮೇಲೆ ಏನು ಮಾಡಬೇಕು, ನಿಮ್ಮ ಕೈಯಲ್ಲಿ ವಿಜುವಲೈಸ್ ಮಾಡ್ಕೋಬೇಕು, ಆ ಕಾಂಟ್ರಾಕ್ಟ್ ನಿಮ್ಮ ಕೈಯಲ್ಲಿದೆ. ಓಕೆ, ಅದನ್ನು ಹರಿತಾ ಇದ್ದೀರಾ, ಸೊ ಹರಿದು ಹಾಕ್ತಾ ಇದ್ದೀರಾ ಅಂತ ನೀವು ವಿಜುವಲೈಸ್ ಮಾಡ್ಕೋಬೇಕು. ತೊಂದರೆ ಕೊಡೋ ವ್ಯಕ್ತಿಯಿಂದ ನೀವು ದೂರ ಇರಬೇಕು ಅಂತಂದರೆ ಆ ಕಾಂಟ್ರಾಕ್ಟ್ ಅಲ್ಲಿಗೆ ಎಂಡ್ ಮಾಡಿಬಿಡ್ಬೋದು. ಸೊ ಇನ್ನೂ ಅವರು ನಿಮ್ಮನ್ನು ಏನು ಡಿಸ್ಟರ್ಬ್ ಮಾಡೋದಿಲ್ಲ. ಅಥವಾ ಅವ್ರ ಜೊತೆ ಇನ್ನೂ ಚೆನ್ನಾಗಿ ರಿಲೇಷನ್ಶಿಪ್ ಇಟ್ಕೊಬೇಕು ಅಂದರೆ ಹೊಸ ಕಾಂಟ್ರಾಕ್ಟನ್ನು ನೀವಿಬ್ಬರು ಬರಿಬೇಕಾಗುತ್ತೆ ಮ್ಯೂಚುವಲ್ ಆಗಿ. ಮೆಡಿಟೇಷನಲ್ಲೇ ನೀವು ಹೇಳಬೇಕು, ಇನ್ನು ನಾವಿಬ್ಬರು ಕೂಡ ನಮ್ಮ ಸೋಲ್ ಅಸೆನ್ಷನ್ಸ್ಗೋಸ್ಕರ ವರ್ಕ್ ಮಾಡೋಣ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋಣ, ಪ್ರೀತಿ, ಕರುಣೆ, ಓಕೆ, ರೆಸ್ಪೆಕ್ಟ್, ಇವೇ ನಮ್ಮ ಕಾಂಟ್ರಾಕ್ಟ್ನ ಮೇನ್ ರೂಲ್ಸ್ ಆಗಿರಲಿ ಅಂತ ಆ ಕಾಂಟ್ರಾಕ್ಟನ್ನು ಬರೆದು ಯೂನಿವರ್ಸ್ಗೆ ರಿಲೀಸ್ ಮಾಡಿಬಿಡ್ಬೇಕು. ಓಕೆ, ಸೊ ಈ ಮೆಡಿಟೇಷನ್ ಇದೆ ಅಲ್ವಾ, ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಹೋದಾಗ ನಿಮ್ಮ ಲೈಫಲ್ಲಿ ಎಷ್ಟೋ ಚೇಂಜಸ್ ಬರ್ತಾ ಹೋಗುತ್ತೆ. ಸೊ ಯಾವುದು ಪರ್ಮನೆಂಟ್ ಅಲ್ಲ, ಯೂನಿವರ್ಸ್ ನಮಗೆ ಚಾನ್ಸ್ ಕೊಟ್ಟೇ ಇರುತ್ತೆ ನಮ್ಮ ಲೈಫನ್ನು ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ. ಇಲ್ಲ ನನ್ನ ಲೈಫ್ ಇಷ್ಟೇ, ನಾನು ಹೀಗೆ, ಇವ್ರು ಹಿಂಗೆ ಅಂತ ಅಂದ್ಕೊಂಡ್ರೆ ನೀವು ಇನ್ನೂ 10 ವರ್ಷ ಆದರೂ ಅದೇ ಪ್ಲೇಸಲ್ಲಿ ಇರ್ತೀರ. ಇಲ್ಲ, ನನ್ನ ಲೈಫನ್ನು ಚೇಂಜ್ ಮಾಡ್ಕೋಬೇಕು, ನನ್ನ ಕಾಂಟ್ರಾಕ್ಟನ್ನು ನಾನು ಚೇಂಜ್ ಮಾಡ್ಕೋಬೇಕಂದ್ರೆ ಡೈಲಿ 3 hours ಮೆಡಿಟೇಷನ್ ಮಾಡಿ, ವೆಜಿಟೇರಿಯನ್ ಆಗಿ ನಿಮ್ಮನ್ನು ನೀವು ಚೇಂಜ್ ಮಾಡ್ತಾ ಹೋಗಿ. ಆಮೇಲೆ ನಿಮ್ಮ ಸೋಲ್ ಕಾಂಟ್ರಾಕ್ಟನ್ನು ಚೇಂಜ್ ಮಾಡೋ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ, ಎಸ್ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕಕ್ಕೆ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದಾಗ ನನ್ನ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.